ಇಲ್ಲಿ ನಿತ್ಯ ಅನ್ನದಾನ, ಅರ್ಚನೆ, ಅಭಿಷೇಕ, ಹಾಗೆ ಗೋವು ಇದೆ, ಅದರ ಪೂಜೆ ಅದೆಲ್ಲ ನಡೀತವೆ. ಯಾರು ವಿಡಿಯೋ ಮಾಡಪ್ಪ. ನಮಸ್ಕಾರಪ್ಪ ಎಲ್ಲ ಮಂದಿಗೆ. ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ. ಇವತ್ತು ನಾವು ಎಲ್ಲಿ ಬಂದೆವಪ್ಪ ಅಂತಂತಂದ್ರೆ ವರೂರದ ಒಂದು ಆನಂದೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಮಸ್ತಾಗಿರುವಂಥ ದೇವಸ್ಥಾನ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಬನ್ನಿರಿ. ಅದೇ ರೀತಿಯಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರಪ್ಪ ಎಲ್ಲ ಮಂದಿಗೆ. ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ. ಇವತ್ತು ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ವರೂರು ಗ್ರಾಮದ ಒಂದು ಆನಂದೇಶ್ವರ ದೇವಸ್ಥಾನ ನೋಡಕತ್ತೀವಿ. ಮಸ್ತಾಗಿರುವ ದೇವಸ್ಥಾನ ಇದು. ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. VRL ಮುಖ್ಯಸ್ಥರಾದ ಶ್ರೀ ವಿಜಯ್ ಸಂಕೇಶ್ವರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಈಗ ಪ್ರೆಸೆಂಟ್ಲಿ ಹೇಳಬೇಕಂತಂದರೆ ಶೃಂಗೇರಿ ಮಠದ ಒಂದು ಅಂಡರಲ್ಲಿ ಪೂಜಾ ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾರೆ. ಮಸ್ತಾಗಿರುವಂಥ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಹುಬ್ಬಳ್ಳಿಯಿಂದ ಒಂದು 20 ಕಿಲೋಮೀಟರ್ ಆಗುವಂಥ ಒಂದು ಆನಂದೇಶ್ವರ ದೇವಸ್ಥಾನ ನೋಡುಂಬರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿಪ್ಪ, ಶೇರ್ ಮಾಡ್ತಾ ಇರಿ. ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರೋದು ಆನಂದೇಶ್ವರ ದೇವಸ್ಥಾನದ ಮುಖ್ಯ ದ್ವಾರವನ್ನು ನೋಡ್ತಾ ಇದ್ದೀರಿ. ಪಕ್ಕದಲ್ಲೇ ಬರುವಂಥ ಒಂದು ಇಲ್ಲೇ ಆಫೀಸ್ ಬರುತ್ತೆ. ಅದೇ ರೀತಿ ಒಂದು ಸ್ಟ್ಯಾಂಡ್ ಬರುತ್ತೆ. ಅಲ್ಲಿ ಚಿಕ್ಕ ಪುಟ್ಟ ಪೂಜಾ ಪರಿಕರಗಳ ಅಂಗಡಿಗಳು ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿಯಾದಂಥ ಚೆನ್ನಾಗಿರುವಂಥ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿದ್ರಂತೆ ನಿಮಗೆ ಗೊತ್ತಾಗ್ತಾ ಇದೆ. ಎಷ್ಟು ಸುಂದರವಾದ ಒಂದು ನೋಟವನ್ನು ನೀವು ನೋಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿರುವಂಥ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಹಳ 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 ಒಂಥರ ಖುಷಿ ಆಯ್ತಪ್ಪ ಇಲ್ಲಿ ಬಂದು. ಆಮೇಲೆ ಏನಾಯ್ತು ಅಂತಂದರೆ ಫುಲ್ ಎಕ್ಸೈಟ್ಮೆಂಟ್ ಆಯಿತು. ಯಾಕಂತಂದರೆ ಹುಬ್ಬಳ್ಳಿ ಸಮೀಪ ಈ ಥರ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಬಹಳ ಖುಷಿ ಆಯಿತು. ಸ್ನೇಹಿತರು, ಇವಾಗ ಒಳಗಡೆ ಹೋಗೋಣ. ಸ್ಲೀಪರ್ ಸ್ಟ್ಯಾಂಡ್ ಕೂಡ ಎಲ್ಲೇ ಇದೆ, ಆಫೀಸ್ ಪಕ್ಕದಲ್ಲಿದೆ. ನಾವು ಕೂಡ ಸ್ಲೀಪರ್ಗಳನ್ನು ಬಿಟ್ಬಿಟ್ಟು ಒಳಗೆ ದರ್ಶನವನ್ನು ಮಾಡಲಿಕ್ಕೆ ಅಂತ ಬರ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಒಂದು ದೇವಸ್ಥಾನದ ಒಂದು ಫೋಟೋ ಕೂಡ ಕಾಣುತ್ತೆ. ಇಲ್ಲಿ ನೋಡ್ರಿಪ್ಪ, ದೇವಸ್ಥಾನದ ದಾರಿ ಅಂತ ಕಾಣ್ತಾ ಇದೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ಇವತ್ತು ರಾಮು ಹುಲ್ಕುಂದವರು, ನಮ್ಮ ಮಾಮರು. ನಾವು ಕೂಡ ಅವ್ರ ಜೊತೆಗೆ ಬಂದ್ವಿ. ನೀವು ಕೂಡ ನೋಡ್ರಿ ಯಾವ ರೀತಿಯಾದಂಥ ವಾತಾವರಣ ಐತಿ, ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ್ರಿ. ನಮ್ಮ ಜೊತೆಗಿದ್ದಾರೆ ಉದಯ್ ಬಳ್ಳಾರಿ ಇದ್ದಾರೆ, ಸಿದ್ದಪ್ಪ ಮೇಟಿ ಇದ್ದಾರೆ, ಮುತ್ತು ಪೂಜಾರಿಯರು ಇದ್ದಾರೆ. ನೋಡೋಣ ಹೆಂಗೈತಿ, ಯಾವ ರೀತಿಯಾದಂಥ ವಾತಾವರಣ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ. ಅದೇ ರೀತಿ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಇರಿಪ್ಪ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಎಲ್ಲದಕ್ಕೂ ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿಪ್ಪ. ಆ ಒಂದು ಕಾರಣದಿಂದ ಹೇಳ್ತಾ ಇರೋದು. ಸುಂದರವಾದ ಒಂದು ನೋಟವನ್ನು ನೋಡ್ತಾ ಇರೋದು ಬಹಳ ಖುಷಿ ಕೊಡುತ್ತಪ್ಪ. ಈ ಥರ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಇಲ್ಲಿ ದರ್ಶನ ಪಡೆದ್ಬಿಟ್ಟು ಒಂಥರ ಚೆನ್ನಾಗಿ ಇಲ್ಲಿ ವೇಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೂತ್ಬಿಟ್ಟು ಒಂದು ಸ್ವಲ್ಪ ನೆಮ್ಮದಿಯಿಂದ ದರ್ಶನ ಮಾಡಿಬಿಟ್ರೆ ಬಹಳ 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 ಖುಷಿ ಆಗುತ್ತೆ. ಸ್ನೇಹಿತರು, ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಮುತ್ತು ಪೂಜಾರವರು ಕೂಡ ಇದ್ದಾರೆ. ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹೇಳಬೇಕಂತಂದರೆ ಇಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ವಿಡಿಯೋ ಲಾಗಿಂಗ್ ಮಾಡ್ತೀವಿ, ಯೂಟ್ಯೂಬ್ಗೆ ಹಾಕ್ತೀವಿ. ಆ ಒಂದು ಕಾರಣದಿಂದ ಇವರು ಕೂಡ ನಮಗೆ ಒಂದು ಸಹಕಾರವನ್ನು ಮಾಡಿದರು. ಆ ಒಂದು ಕಾರಣದಿಂದ ಎಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಸ್ನೇಹಿತರೆ, ಎಷ್ಟು ಚೆನ್ನಾಗಿರುವಂಥ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ದ್ವಾರ ಬಾಗಿಲದ ಎಷ್ಟು ಚೆನ್ನಾಗಿ ಇಲ್ಲಿ ನಿಮಗೆ ಕಟ್ಟಡದ ಒಂದು ನಿರ್ಮಾಣವನ್ನು ಗೊತ್ತಾಗ್ತಾ ಇದೆ ನೋಡಿ. ಎಷ್ಟು ಬಹಳ ಒಂದು 4-5 ವರ್ಷ ಕೂಡ ಇದನ್ನು ಕಷ್ಟಪಟ್ಬಿಟ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ಇವಾಗ ಒಳಗಡೆ ಹೋಗೋಣ. ಯಾವ ರೀತಿಯಾದಂಥ ವಾತಾವರಣ ಐತಿ, ಹೇಗಿದೆ ಹೇಗಿಲ್ಲ ಅಂತ ನೋಡೋಣ ಬರ್ರಿ. ಅಲ್ಲಿರುವಂಥ ಅರ್ಚಕರು ಏನು ಮಾತಾಡ್ತಾರೆ, ಏನು ಹೇಳ್ತಾರಂತ ಕೇಳೋಣ. ಅದೇ ರೀತಿ ಬಹಳ ಖುಷಿ ಆಗುತ್ತಪ್ಪ. ಈ ಥರ ಎಲ್ಲ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಒಂಥರ ಬಹಳ 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 ಖುಷಿ ಕೊಡುತ್ತೆ. ಆ ಒಂದು ಕಾರಣದಿಂದ
ಈ ಥರ ಎಲ್ಲ ಒಂದು ದೇವಸ್ಥಾನಗಳಿಗೆ ನಾವು ಭೇಟಿ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಪಾಸಿಟಿವ್ ವೈಬ್ರೇಷನ್ ಒಂದು ಇರ್ತೈತಿ. ಆ ಒಂದು ಕಾರಣದಿಂದ ಆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ನಮ್ಮ ಒಂದು ಫಿಸಿಕಲಿ, ಮೆಂಟಲಿ ಅದೊಂಥರ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಕೊಡ್ತಾ ಇರುತ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ಮ ಪೂರ್ತಿ ಹೆಸರು? ವೇಣುಗೋಪಾಲ್ ಭಟ್ ಅಂತ. ಇದು ಯಾವಾಗಿಂದ ನೀವು ಇಲ್ಲಿ ಬಂದಿರೋದು? ನಿಮ್ಮ ಪೂಜಾ ಯಾವಾಗ ಸ್ಟಾರ್ಟ್ ಆಯಿತು? 22 ಫೆಬ್ರವರಿ ಅಂದು ಇದರದ್ದು ಉದ್ಘಾಟನೆ ಆಯಿತು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ಅಧಿಪತಿಗಳಾದ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಬಂದು 21ನೇ ತಾರೀಕು ಬಂದು 22ನೇ ತಾರೀಕು ಕುಂಭಾಭಿಷೇಕದ ಕಾರ್ಯಕ್ರಮ ಮಾಡಿ 23ನೇ ತಾರೀಕು ಮತ್ತೆ ಶೃಂಗೇರಿಗೆ ಹೊರಟರು. ಅದಾದ ನಂತರ ಇಲ್ಲಿ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ಹಾಗೆ ಅರ್ಚನೆಗಳು ಎಲ್ಲ ನಡೀತಾ ಇದ್ದಾವೆ. ಇದು ಆನಂದೇಶ್ವರ ಸನ್ನಿಧಿ ಅಂತೇಳಿ. ಆನಂದೇಶ್ವರ ಸ್ವಾಮಿ ಅಂದರೆ ಈಶ್ವರನಿಗೆ ಒಂದು ಆನಂದೇಶ್ವರ ಅಂತೇಳಿ ಹೆಸರಿಟ್ಟಿದ್ದಾರೆ. ಗುರುಗಳಿಗೆ ಏನು ಪ್ರೇರಣೆ ಆಯಿತು ಅದೇ ರೀತಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಿತ್ಯ ಅನ್ನದಾನ, ಅರ್ಚನೆ, ಅಭಿಷೇಕ ಹಾಗೆ ಗೋವು ಇದೆ, ಅದರ ಪೂಜೆ ಅದೆಲ್ಲ ನಡೀತವೆ. ಹಾಗೆ ಈ ಒಂದು ಶಿವಶಕ್ತಿ ಧಾಮ ಅಂತೇಳಿ ಇದಕ್ಕೆ ಒಂದು ನಾಮಕರಣವನ್ನು ಮಾಡಿದ್ದಾರೆ. ಈ ಶಿವಶಕ್ತಿ ಧಾಮ ಅನ್ನುವ ಕ್ಷೇತ್ರದಲ್ಲಿ ಮೊದಲನೇದು ಪ್ರಧಾನವಾಗಿ ಆನಂದೇಶ್ವರ ಸ್ವಾಮಿಯ ದೇವಸ್ಥಾನ. ಅದಾಗುತ್ತಿದ್ದಂಗೆ ದೇವಸ್ಥಾನದ ಬಲಭಾಗದಲ್ಲಿ ಶನೇಶ್ವರ ಮತ್ತು ಅದರ ಹಿಂದುಗಡೆ ವಿಜಯ ಗಣಪತಿ ಅಂತೇಳಿ, ಹಾಗೆ ಎಡಗಡೆ ಆನಂದೇಶ್ವರ ಸ್ವಾಮಿಯ ಎಡಗಡೆ ಮೊದಲನೇದ ಕಾಲಭೈರವ, ಕ್ಷೇತ್ರಪಾಲಕ ಕಾಲಭೈರವ. ಅದಾದ ನಂತರ ನವಗ್ರಹಗಳು. ಹಿಂಭಾಗದಲ್ಲಿ ಜ್ಞಾನಾಂಬಿಕಾ ಅಂತೇಳಿ, ಪಾರ್ವತಿ ಅಮ್ಮನವರ ಇನ್ನೊಂದು ಹೆಸರು ಜ್ಞಾನಾಂಬಿಕಾ ಅಂತೇಳಿ ಆ ಸನ್ನಿಧಿ ಇದೆ. ಅದಾದ ನಂತರ ಈಶ್ವರನ ದೇವಸ್ಥಾನವನ್ನು ಕಟ್ಟಿಸಿದಲ್ಲಿ ಚಂಡಿಕೇಶ್ವರ ಅಂಥೇಳಿ ಪಾರ್ಶ್ವದೇವತೆ, ಅದರ ಒಂದು ಸನ್ನಿಧಾನವೂ ಸಹ ಇದೆ. ಅಂದರೆ ಈಶ್ವರನಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ಪ್ರಸಾದ ಸ್ವೀಕರಿಸಿದ ನಂತರ ಪ್ರದಕ್ಷಿಣೆ ಮಾಡಿ ಚಂಡಿಕೇಶ್ವರನ ಹತ್ರ ಹೋಗಿ ನಾನೇನು ತಗೊಂಡಿಲ್ಲ ಇಲ್ಲಿ ಅಂತೇಳಿ ಆ ಪ್ರಸಾದವನ್ನು ಅಲ್ಲಿ ಹಾಕಿ ಹೋಗೋದು. ನಾವು ಒಂಚೂರು ಸ್ವೀಕಾರ ಮಾಡೋದು. ಅದಾದ ನಂತರ ಅಲ್ಲಿ ಪ್ರಸಾದವನ್ನು ಹಾಕಿ ನಮಸ್ಕಾರ ಮಾಡಿ ಹೋಗೋದು. ಅಂದ್ರೆ ನಾ ಇಲ್ಲಿಂದ ಏನು ತೆಗೆದುಕೊಂಡು ಹೋಗಿಲ್ಲ ಅಂತೇಳಿ, ನಾನೇನು ತಗೊಂಡಿಲ್ಲ ಇಲ್ಲಿ ಅಂತೇಳಿ ಅರ್ಥ. ಹಾಗೆ ಇದು ಈ ಕ್ಷೇತ್ರದಲ್ಲಿ ಪುಷ್ಕರಣಿ ಇದೆ, ಗೋಶಾಲೆ ಇದೆ, ಹಾಗೆ ಅನ್ನದಾನ ಸೇವೆಗಳು ನಡೀತಾವೆ. ಅನ್ನದಾನ ಯಾವಾಗಿರುತ್ತೆ? 12:30 ಒಂದು 1:30-2 ಗಂಟೆ ತನಕ 2 ಗಂಟೆವರೆಗೂ ಇರುತ್ತೆ. ಅದಾದ್ಮೇಲೆ ಇದು ಯಾರು ಪ್ರಾರಂಭ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು, ಇವಾಗ ಯಾವ ಬಿಲ್ಡ್ ಮಾಡಿದ್ದು VRL ಸಂಸ್ಥೆಯವರು, VRL ವಿಜಯ ಸಂಕೇಶ್ವರ ಅವರು ಕಟ್ಟಿಸಿದ್ದು. ಆರಾಧನಾ ಟ್ರಸ್ಟ್ ಅಂತೇಳಿ ಮಾಡಿಕೊಂಡು ಅದರ ಮೂಲಕ ಇದನ್ನು ಕಟ್ಟಿಸಿ ಹೆಚ್ಚು ಕಡಿಮೆ ಒಂದು 4-5 ವರ್ಷಗಳ ಕಾಲ ಇದರ ಒಂದು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಒಂದು ನಮಗೆ ಅವರಿಗೆ ಟೈಮ್ ಆಗಿದೆ. ಅದಾದ ನಂತರ ಸುಮಾರು ಎಲ್ಲ ಕಡೆಯಿಂದ ಹುಡುಕಿ ಶೃಂಗೇರಿ ಮಠಕ್ಕೆ ಇದನ್ನು ಕೊಡಬೇಕು. ಅಂದರೆ ಇಲ್ಲಿ ಯಾವುದೇ ಒಂದು ವಿದ್ಯಾಸಂಸ್ಥೆ ಆಗಲಿ, ಆಮೇಲೆ ಯಾವುದೇ ಒಂದು ದುಡ್ಡು ಹರಿದಾಡುವಂತಹ ಸಂಸ್ಥೆಯನ್ನು ಮಾಡಬಾರ್ದು. ಅದಕ್ಕೋಸ್ಕರ ಇಲ್ಲಿ ದೇವಸ್ಥಾನ ಮಾತ್ರ ಇರಬೇಕು, ಹಾಗೆ ಭಕ್ತಿಪೂರ್ವಕವಾಗಿ ಇರಬೇಕು ಅಂಥೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ಶೃಂಗೇರಿ ಸಂಸ್ಥಾನಕ್ಕೆ ಕೊಟ್ಟಿದ್ದಾರೆ. ಶೃಂಗೇರಿ ಸಂಸ್ಥಾನದ್ದು ಯಾವುದೇ ರೀತಿಯ ಒಂದು ವ್ಯಾವಹಾರಿಕ ಇದಿಲ್ಲ, ಎಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ಇದಿರೋದ್ರಿಂದ ಅದನ್ನು ನಾವು ಹೆಚ್ಚಾಗಿ ಪೂಜಾ ಕೈಂಕರ್ಯಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೇವೆ. ಅದಕ್ಕೋಸ್ಕರ VRL ಸಂಸ್ಥೆಯವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಶೃಂಗೇರಿ ಮಠಕ್ಕೆ ಇದನ್ನು ಸಂಪೂರ್ಣವಾಗಿ ದಾನವನ್ನಾಗಿ ಕೊಟ್ಟಿರ್ತಾರೆ. ಯಾವುದೇ ಒಂದು ಹೆಸರಿರುವುದಿಲ್ಲ, ಹಾಗೆ ಯಾವುದೇ ಒಂದು ಅವರ ಒಂದು ಇಲ್ಲಿ ಇಂಟರ್ಫಿಯರೆನ್ಸ್ ಇರುವುದಿಲ್ಲ. ಏನೇ ಒಂದು ಅವರು ಅಧಿಕಾರ ತೋರಿಸೋದಾಗಲಿ ಅವರದ್ದು ಏನೂ ಇರೋದಿಲ್ಲ. ಎಲ್ಲವನ್ನು ಸಂಪೂರ್ಣವಾಗಿ ಶೃಂಗೇರಿಗೆ ಕೊಟ್ಟು
ಅವರು ಅವರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಶೃಂಗೇರಿ ಮಠಕ್ಕೆ ಒಪ್ಪಿಸಿದ್ದಾರೆ. ಓಕೆ, ಧನ್ಯವಾದ ಗುರುಗಳೇ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ. ಆ ನಂದೀಶ್ವರಿಯ ಒಂದು ನಮಗೂ ಕೂಡ ಒಂದು ಕೃಪೆ ಇರಲಿ ಅಂತ ಕೇಳ್ಕೊತೀವಿ. ಧನ್ಯವಾದ. ಖಂಡಿತ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ. ನೋಡಿಲ್ಲ ಸ್ನೇಹಿತರೆ, ಇಲ್ಲಿರುವಂಥ ಅರ್ಚಕರು ಏನು ಮಾತಾಡಿದ್ರು, ಏನು ಹೇಳಿದ್ರು ಅಂತ ಕೇಳಿದ್ರಿ. ಇಲ್ಲಿ ಬಂತಂದ್ರೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಐತಿ. ಆ ಒಂದು ಕಾರಣದಿಂದ ನಾವು ಕೂಡ ನೋಡಕ್ಕೆ ಬಂದ್ವಿ. ಮಸ್ತ್ ಆಗಿರುವಂಥ ದೇವಸ್ಥಾನ ದರ್ಶನ ಮಾಡಿದ್ವಿ ಸ್ನೇಹಿತರೆ. ನೋಡ್ರಿಪ್ಪ, ಇಲ್ಲೊಂದು ನಂದಿಯ ಒಂದು ಮೂರ್ತಿ ಕಾಣುತ್ತೆ, ಅಲ್ಲಿ ಕೂಡ ಒಂದು ಮಸ್ತ್ ಆಗಿರುವಂಥ ದರ್ಶನ ಪಡೀರಿ. ಇಲ್ಲಿ ಹುಂಡಿ ಇದೆ, ಅದೇ ರೀತಿ ನಿರಂತರವಾಗಿ ಪೂಜೆ ಕೂಡ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ರಿಪ್ಪ, ಆನಂದೇಶ್ವರ ದೇವಸ್ಥಾನ ಅಂತ ಎಷ್ಟು ಚೆನ್ನಾಗಿ ಇಲ್ಲಿ ಇದು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಎಲ್ಲರೂ ಕೂಡ ದರ್ಶನವನ್ನು ಪಡೆದುಕೊಳ್ರಿ. ನಿಮಗೂ ಕೂಡ ಆ ದೇವರ ಒಂದು ಆಶೀರ್ವಾದವನ್ನು ಇರಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ. ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ರಿ ಸ್ನೇಹಿತರೆ. ಇಲ್ಲಿ ಕೂಡ ನೋಡ್ರಿಪ್ಪ, ಒಂದು ಶನೀಶ್ವರರ ಒಂದು ದೇವಸ್ಥಾನ ಐತಿ. ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ರಿ. ಎಲ್ಲರೂ ಕೂಡ ಗರ್ಭಗುಡಿ, ಶನೀಶ್ವರರ ಒಂದು ಗರ್ಭಗುಡಿ ಕಾಣತೈತಿ. ಎಲ್ಲರೂ ಕೂಡ ದರ್ಶನ ಮಾಡ್ರಿ. ಅದೇ ರೀತಿ ಮತ್ತೆ ಯಾವ್ಯಾವ ದೇವಸ್ಥಾನಗಳಿದಾವ ನೋಡ್ರಿಪ್ಪ. ಮತ್ತು ಇನ್ನೊಂದು ವಿಜಯ ಗಣಪತಿ ಅಂತ ಇದೆ. ಆ ವಿಜಯ ಗಣಪತಿ ಒಂದು ದರ್ಶನ ಮಾಡೋಣ್ರಿ. ಹೆಂಗೈತಿ ಹೆಂಗಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ. ಇಲ್ಲಿ ವಿಜಯ ಗಣಪತಿ ಒಂದು ದರ್ಶನ ಮಾಡಿಕೊಳ್ರಿ. ಎಲ್ಲೇ ಹೋದರೂ ಏನೇ ಮಾಡಿದ್ರು ಮೊದಲನೇದಾಗಿ ಬರುವಂಥ ಒಂದು ವಿಜಯ ಗಣಪತಿಯ ದರ್ಶನವನ್ನು ಮಾಡಿದ್ರಿ. ಅದೇ ರೀತಿ ಇಲ್ಲಿ ಒಂದು ಇನ್ನೊಂದು ದೇವಸ್ಥಾನ ಇದೆ, ಜ್ಞಾನಾಂಬಿಕಾ ದೇವಸ್ಥಾನ. ಎಲ್ಲರೂ ಕೂಡ ಇದನ್ನು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ರಿ. ನೀವು ಇಲ್ಲಿ ಬಂದರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದರೆ ಇಲ್ಲೇ ಒಂದು ಗೋಶಾಲೆ ಐತಿ, ಪುಷ್ಕರಣಿ ಐತಿ. ಮಸ್ತಾಗಿರುವಂಥ ಫೀಲ್ ಕೊಡ್ತೈತಿ. ಫ್ಯಾಮ್ಲಿ ಸಮೇತವಾಗಿ ಫ್ರೆಂಡ್ ಜೊತೆ ಬಂದು ಒಂಥರ ನೀಟಾಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ಒಂದು ಕಾರಣದಿಂದ ಇಲ್ಲಿ ಕೂಡ ಒಂದು ನೀಟಾಗಿ ಇದು ಮಾಡ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಬಂದುಬಿಟ್ಟು ಇದು ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನನ್ನ ಹತ್ರ ಈಗ ಇದು ಇದ್ದಿದ್ದಿಲ್ಲ, ಗಿಂಬಲ್ ಇದ್ದಿದ್ದಿಲ್ಲ. ಆ ಒಂದು ಕಾರಣದಿಂದ ಕೆಲವೊಂದು ಇದು ಆಗ್ತಾಯಿದೆ, ಬ್ರೇಕ್ ಆಗ್ತಾಯಿದೆ. ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂಥ ಒಂದು ಗೋ ರಕ್ಷಣೆಯನ್ನು ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಗೋಶಾಲೆ ಇದೆ, ಪುಷ್ಕರಣಿ ಇದೆ, ಜ್ಞಾನಾಂಬಿಕಾ ದೇವಸ್ಥಾನ ಇದೆ, ಗಣಪತಿಯ ದೇವಸ್ಥಾನ ಇದೆ, ಶನೇಶ್ವರ ದೇವಸ್ಥಾನ ಇದೆ, ಅದೇ ರೀತಿ ಆನಂದೇಶ್ವರ ದೇವಸ್ಥಾನ ಇದೆ. ಬಹಳ 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 ಖುಷಿ ಆಯ್ತಪ್ಪ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಒಂಥರ ಏನೋ ಪಾಸಿಟಿವ್ ವೈಬ್ರೇಷನ್ ಆಯ್ತು. ಆ ಒಂದು ಕಾರಣದಿಂದ ನೀವು ಕೂಡ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿರಿ. ಫ್ಯಾಮ್ಲಿ ಫ್ರೆಂಡ್ ಜೊತೆ ಬಂದು ಇದು ಮಾಡಿರಿ. ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ಲೀಸ್ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ.